ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಸಚಿವರಾದ ವಿಜಯಾನಂದ ಕಾಶ್ಯಪ್ ಅವರನ್ನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದ್ರೆ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ, ಎಷ್ಟೊತ್ತಿಗೆ ಸ್ವೀಕರಿಸ್ತಾರಂತೆ? ಇನ್ನೂ ಅದದ್ದು ಏನೂ ಕೂಡ ಚರ್ಚೆ ಆಗಿಲ್ಲ. ಇವತ್ತು ಶಾಸಕಾಂಗ ಪಕ್ಷದ ಒಂದು ಸಭೆ ಇದೆ. ಸಭೆಯಲ್ಲಿ ನಾಯಕರನ್ನ ಆಯ್ಕೆ ಮಾಡಿದ ಮೇಲೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗಾಗಲೇ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ವೇಣುಗೋಪಾಲ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಆ ಸಭೆಯಲ್ಲಿ ಇವತ್ತು ನಿರ್ಣಯಗಳಾಗ್ತವೆ. ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಚರ್ಚೆ ಅದೇನು ಆಗಲ್ಲ ಅನ್ನೋ ಕಾಣ್ತದೆ. ನಮ್ಮ ನಾಯಕರು ಬಂದಿದ್ದಾರೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರೆಲ್ಲ ಬಂದಿದ್ದಾರೆ. ಸರ್, ಸಚಿವ ಸ್ಥಾನದ ಆಕಾಂಕ್ಷಿಗಳು ನೀವು ಡಿಸಿಎಂ ಬೇಕು ಅನ್ನುವಂತ ನೀವು ಕೇಳ್ತಿದ್ರಿ OBC ಇಂದ ಸರ್? ಇಲ್ಲ, ನಾನು ಸಚಿವರು ಮಾತ್ರ ಕೇಳ್ತೀನಿ. ಆ ಮಟ್ಟಕ್ಕೆ ಸಿಕ್ಕಿದೆಯಾ ಸರ್? ಈಗ ಡೆಲ್ಲಿಗೆಲ್ಲ ಹೋಗಿ ಬಂದ್ರಿ? ಅದೇ ಹೈಕಮಾಂಡ್ ತೀರ್ಮಾನ. ಓಕೆ ಸರ್, ಓಕೆ. ಅಪ್ಪಾಜಿಗಳು ನಾವು ನೋಡ್ತಾ ಇದೀವಲ್ಲ, ಒಂದ್ ಕಡೆ CLP ಸಭೆಗೆ ಸಂಬಂಧಪಟ್ಟ ಹಾಗೆ ಶಾಸಕರ ಬಳಿ ಏನು ಬಹಳ ಕುತೂಹಲ ಏನು ಉಳಿದಿಲ್ಲ. ಬಟ್ ಅದನ್ನು ಹೊರತುಪಡಿಸಿ ಮುಂದಿನ ಕ್ಯಾಬಿನೆಟ್ ಸಂಬಂಧಪಟ್ಟಾಗೆ ಸೇರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿರುವಂಥದ್ದು ಕುತೂಹಲನೇ ಜಾಸ್ತಿ ಈಗ, ಆಕಾಂಕ್ಷೆ. ಬನ್ನಿ, ಶಾಸಕರುಗಳು ಮಾತನಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ನಿರ್ಣಯ ನನಗೆ ಮೋಟು ಮಾತ್ರ ಕರೆದಾಯ್ತು. ಒಂದೇ ಹೆಸರು ಇವತ್ತು ಚರ್ಚೆ ಆಗುವಂಥದ್ದು ಶಾಸಕಾಂಗ ಪಕ್ಷದ ಸಭೆ ಇದೆ, ಅದು DK ಶಿವಕುಮಾರ್. ಹೇಳಿ. ನನಗೆ ನಿಜವಾಗ್ಲೂ ಖುಷಿ ಇದೆ. ಅವ್ರು ನನ್ನ ಗುರುಗಳು, ರಾಜಕೀಯ ಗುರುಗಳು. ಇವತ್ತು ಅವರನ್ನ ಈ ಸ್ಥಾನದಲ್ಲಿ ನೋಡ್ಲಿಕ್ಕೆ ಸುಮಾರು ದಿನಗಳಿಂದ ನಾನು ಕಾತರದಿಂದ ಕಾಯ್ತಾ ಇದ್ದೆ. ಫೈನಲಿ ಆ ದಿನ ಬಂದಿದೆ. ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ನಿಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಿರುವಂತದ್ದು ಈ ಸತಿ ಮಲೆನಾಡಿಗೆ, ಅದರಲ್ಲೂ ಕೂಡ ಮೂಡಿಗೆರೆಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ. ನಾನು ಯಾವುದೇ ರೀತಿ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಆಕ್ಟಿವ್ ಆಗಿ ಕೇಳ್ತಾನೂ ಇಲ್ಲ. ಏನಾದರೂ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಖಂಡಿತ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಥ್ಯಾಂಕ್ ಯು.